ಬರೆಯೋದು ಅಥವಾ ಒಬ್ಬ ಶಾಸಕರ ಹಣಿಬರ ಬರೆಯೋದು ಕೊನೆಗೆ 2 ದಿನಗಳಲ್ಲಿ. ಯಾಕಂದರೆ ಇದೇ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಒಂದು ಕೇಳ್ತಾ ಇಲ್ಲ, ಎಲ್ಲ ಪಕ್ಷಗಳು ದುಡ್ಡು ಹಂಚ್ತಾವ ಮಾಡ್ತಾವ, ಕೋಟಿ ನೀರನ್ನ ಹಚ್ಕೊಂಡು ಹೋಗೋದು. ಈಗಾಗಲೇ ಅವ್ರ ಪಕ್ಷ ಮಾಡಿದಾರೆ ಅದನ್ನ ಕೆಲಸ. ಸಂಗ್ರಮಣ ಎಲ್ಲೂ ಇಟ್ಟಿರ್ತಾರೆ ಅವರು ಬೇಕಾದವ್ರ ಮನೆಯಲ್ಲೇ. ಆ ಸಂದರ್ಭದಾಗ ಹೋಗಿ ಹಂಚೋದು, ದುಡ್ಡು ಹಂಚೋದು ಇವತ್ತು ಕಾಮನ್ ಆಗಿಬಿಟ್ಟದ. ಆದರೆ ತೆರೆ ಮರೆಯ ಹೆಸರ ಕೈ ಸಿಗೋದಿಲ್ಲ, ಬುದ್ಧಿವಂತರಿರ್ತಾರೆ. ಮತ್ತು ನಮ್ಮ ವ್ಯವಸ್ಥೆ, ಆಡಳಿತ ವ್ಯವಸ್ಥೆನೂ ಅವ್ರಿಗೆ ಸಹಕಾರವಾಗಿರ್ತದೆ. ಹೀಗಾಗಿ ಯಾರು ಹಿಡಿಬೇಕಾಗಿರ್ತದೋ, ಯಾರು ಪರೀಕ್ಷೆ ಮಾಡಬೇಕಾಗಿರ್ತದೋ ಆ ಅಧಿಕಾರಿಗಳು ಕೋಆಪ್ರೇಷನ್ ಮಾಡಿಬಿಡ್ತಾರೆ. ಒಂದು ವೇಳೆ ಸಿಕ್ಕಾಕೊಂಡು ತಪ್ಪಿಸ್ಕೊಳ್ಳೋಕೆ ಹಾಗೆ ಹುಡುಕೊಂಡು ತಪ್ಪಿಸ್ಕೊಳ್ತಾರೆ. ದೊಡ್ಡ ಸಣ್ಣ ಒಂದಿಷ್ಟು ಸಿಗ್ತಾ ಒಂದು ಶಿಕ್ಷೆ ಆಗ್ತದೆ ನಡಿ ಈ ಪ್ರಸಂಗ. ಹೀಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಳೆದಂಥ ಟೀಕೆಗಳಿಗೆ ಅಂತ ಹೇಳ್ಕೊಳ್ಳೋಂಥ ಯಾವುದೇ ಬೆಲೆ ಇಲ್ಲ. ಕೇವಲ ಗೆಲ್ಲುವ ಸಲುವಾಗಿ ಯಡಿಯೂರಪ್ಪನ ಮಾಡ್ತಾ ಇರುವಂಥದ್ದು. ಮತ್ತು ಇವರು ಇವತ್ತು ಸಿದ್ದರಾಮಯ್ಯನವರು ನೋಡ್ರಿ ಈಗಾಗಲೇ ಎಲ್ಲರೂ ಕಾಣುವಂಥ ಆಗಿದ್ದಾವೆ. ಅರ್ಕಾವತಿ ಆಗಿರ್ಬೋದು, ಪ್ರೂವ್ ಆಗಿಲ್ಲ ಒಪ್ಪುವ ಮಾತಿನ ಆರೋಪಗಳಿದ್ದಾವೆ, ಇಲ್ಲಂತಲ್ಲ. ಮುಡಾದಾಗಿರ್ಬೋದು, ಅಲ್ಲಿ ಆಗಿದ್ದೇನು ಸುಳ್ಳಲ್ಲ, ನಡೆದ ಕಾರಣ ಅದು. ಆದ್ರೆ ಮಾಡಿದವರು ಯಾರು ಅನ್ನೋದಕ್ಕೆ ಇವತ್ತಿಗೆ ಹುಡುಕಾಟದ. ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಮತ್ತೇನಾಯ್ತು ಹಿಂದಿನ ಸಚಿವರು. ಕಾರಣ ಅಂದರೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅದು ಅಲ್ಲೇ ಅವ್ರು ಒಪ್ಪದೇ ಹೋದರು. ಅವೆಲ್ಲ ಸಿಂಪ್ಟಮ್ಸಲ್ಲಿ ಕಾಣ್ತಾ ಇದ್ದಾವೆ. ಹೀಗಾಗಿ ಇವತ್ತೇನೋ ನಮ್ಮ ಸಿದ್ದರಾಮಯ್ಯ ಮೇಲೆ ಟೀಕೆ ಮಾಡ್ತಾ ಅವ್ರು ಮಾತಾಡಿದ್ದು ಗ್ಯಾರಂಟಿ ಸಹಿತ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದ್ದು ಇವತ್ತು ಒಂದು ಚರ್ಚಾ ವಿಷಯ ಆಗಿದೆ. ಅದು ಏನು ಇನ್ನು 2 ದಿನ 9 ತಾರೀಕಿವರೆಗೆ, 9 ತಾರೀಕು ಬೆಳಗ್ಗೆ ಮುಗಿದೋಗ್ಬಿಡ್ತೀವಿ. ಯಾರ ಮನುಷ್ಯ ಏನು ಬರ್ತದೋ, ಯಾರಿಗೆ ಹಾಕ್ತಾರೋ, ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಮಧ್ಯೆ ಮಾತ್ರ ಜೋರ್ದಾರದ. ಯಾಕಂದರೆ ಇಬ್ಬರಿಗೂ ಗೊತ್ತದ ಸಿದ್ದರಾಮಯ್ಯನವರು ಒಂದು ವೇಳೆ ಇದ್ರೆ ಒಂದೇ ಸೋತರು ಸಹಿತ ಮತ್ತೊಮ್ಮೆ ಮುಖ್ಯಮಂತ್ರಿ ಚರ್ಚೆ ಆಗ್ಬೋದೇನೋ. ಈಗೆಲ್ಲ ಮೌನದ, ಈಗೆಲ್ಲ ಅವು ಸಣ್ಣ ಚರ್ಚೆ ಶುರುವಾಗಿದೆ. ಅಲ್ಲಿನ ಕಡ್ಡಿ ಆಡಿಸೋ ಕೆಲಸ ನಡೆದವು. ಆದರೆ 2 ಕೇಂದ್ರದಂತೆ ಸಿದ್ದರಾಮಯ್ಯ ಮುಗಿದೋದು ಮುಂದೆ 2 ವರ್ಷ ಅವ್ರು ಯಾರು ಕೇಳೋರಿಲ್ಲ. ಅವರ CM ಒಂದು ವೇಳೆ ಏನಾದರೂ 2-2 BJPಗೆ ಐತಪ್ಪ ಅಂದ್ರೆ ಮಾತ್ರ ಸಿದ್ದರಾಮಯ್ಯ ಕುರ್ಚಿಗೆ ಆಪತ್ತು ಬರೋದಂತೆ ಗ್ಯಾರಂಟಿ ಅನ್ನೋದು ಇದರಲ್ಲಿ 2 ಮಾತಿಲ್ಲ. ಯಾಕೆ ಹಾಗಾದ್ರೆ